ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಅಜೂಸ್ಪರ್ಮಿಯಾ ಅಥವಾ ಒಲಿಗೋಸ್ಪರ್ಮಿಯಾ. ತಾವು ಎಷ್ಟೊಂದು ಸರಿ ನೋಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ನಮ್ಗೆ ಮಕ್ಕಳಾಗ್ತಾಯಿಲ್ಲ ಅಂತ ಏನೆಲ್ಲ ಟೆಸ್ಟ್ ಮಾಡಿ ಏನೆಲ್ಲ ಟ್ರೀಟ್ಮೆಂಟ್ಗಳು ತೊಗೊಳ್ತಾರೆ. ಎಷ್ಟೊಂದು IVF ಸೆಂಟರ್ಗಳಿಗೆ ಕೂಡ ವಿಸಿಟ್ ಮಾಡಿದಿರೋದನ್ನು ನೋಡಿದ್ದೀರಾ. ಅಂದರೂ ಕೂಡ ರಿಸಲ್ಟ್ ಸಿಗ್ತಾ ಇರಲ್ಲ. ಎಷ್ಟೊಂದು ಸರಿ ತಾವು ಡಾಕ್ಟರ್ಗಳನ್ನು ಅಡ್ವೈಸ್ ಮಾಡಿರೋದು ನೋಡಿರ್ಬೋದು. ನಿಮಗೆ ವೀರ್ಯಾಣುಗಳ ಸಂಖ್ಯೆ ಅಂದರೆ 0 ಇದೆ, ಉತ್ಪತ್ತಿನೇ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಡೋನರ್ ಸ್ಪರ್ಮ್ಗೆ ಹೋಗಬೇಕು ಅಥವಾ ಸರೋಗೆಸಿಗೆ ಹೋಗಬೇಕು ಅಥವಾ ಅಡಾಪ್ಷನ್ ಮಾಡ್ಕೋಬೇಕು ಅಂತ ಹೇಳಿದಾಗೆ ನಿಮಗೆ ಎಷ್ಟೊಂದು ಸರಿ ನೊಂದ್ಕೊಂಡು ಇನ್ನೇನಪ್ಪ ಮಾಡೋದು ಅಂತ ತುಂಬ ಜನ ಈವನ್ ಚಿಕಿತ್ಸೆ ತೊಗೊಳ್ದೇ ಮನೇಲಿ ಕೂತ್ಕೊಂಡಿರೋದು ಕೂಡ ಉಂಟು. ಇದಕ್ಕೆಲ್ಲ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಶತಾಯು ಆಯುರ್ವೇದದಲ್ಲಿ 125 ವರ್ಷದಿಂದ ಈ ಅಜೂಸ್ಪರ್ಮಿಯಾ ಅಥವಾ ಒಲಿಗೋಸ್ಪರ್ಮಿಯಾ ಅಂತ ಏನು ಹೇಳ್ತೀವಿ, ಅಂದರೆ ವೀರ್ಯಾಣುವಿನ ಸಂಖ್ಯೆಯಲ್ಲಿ ಕಡಿಮೆ ಆಗೋದು ಅಥವಾ ಅದರಲ್ಲಿ ಮೊಟಿಲಿಟಿ ಕಡಿಮೆ ಆಗೋದು ಅಥವಾ ವೀರ್ಯಾಣುಗಳ ಉತ್ಪತ್ತಿ ಸಂಖ್ಯೆಯಲ್ಲಿ 0 ಅಂತ ಬರೋದನ್ನು ನಾವು ತುಂಬಾ ವರ್ಷದಿಂದ ಇದನ್ನು ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಆಮೇಲೆ ಅದರಲ್ಲಿ ಸಕ್ಸಸ್ ರೇಟು ಕೂಡ ತುಂಬ ಚೆನ್ನಾಗಿದೆ. ಆವಾಗ ತಾವೆಲ್ಲ ಅನ್ಕೋಬೋದು, ಅದೇ ಹೆಂಗೆ 0 ಕೌಂಟ್ ಇರುತ್ತೆ, ಅಜೂಸ್ಪರ್ಮಿಯಾ ಅಂತ ಇದೆ ಅಂದರೂ ಕೂಡ ಇದೇನಪ್ಪ ಇವರು ಶತಾಯುನಲ್ಲಿ ಏನು ಸ್ಪೆಷಲಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವಾಗೂ ತಾವು ಒಂದು ತಿಳ್ಕೋಬೇಕು, ಎಲ್ಲರಿಗೂ ಅಜೂಸ್ಪರ್ಮಿಯಾ ಇರೋದಿಲ್ಲ, ಬರೀ ಕೆಲವೊಬ್ರಿಗೆ ಮಾತ್ರ ಇರುತ್ತೆ. ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಸ್ಪರ್ಮ್ ಪ್ರೊಡಕ್ಷನ್ನೇ ಆಗೋದಿಲ್ಲ ಅಥವಾ ಆ ಪ್ರೊಡಕ್ಷನ್ ಆಗಿರೋದು ಸರಿಯಾಗಿ ಬೆಳೀತಾ ಇರೋದಿಲ್ಲ. ಚೆನ್ನಾಗಿ ಬೆಳೀತು ಅಂದರೆ ಮಾತ್ರ ಅದು ಸ್ಪರ್ಮು ಆಚೆ ಬಂದಾಗೆ ನೀವು ಒಂದು ಟೆಸ್ಟ್ ಮಾಡಿಸಿದಾಗೆ ಅದರಲ್ಲಿ ಕೌಂಟ್ ಗೊತ್ತಾಗುತ್ತೆ. ಅದು ಆಚೆ ಬರೋಷ್ಟು ಉತ್ಪತ್ತಿನೇ ಆಗ್ತಾಯಿಲ್ಲ ಅಂತಂದರೆ ಅದು ಯಾವಾಗಲೂ 0 ಕೌಂಟ್ ಅಂತಲೇ ಬರುತ್ತೆ. ಅದರ ಅರ್ಥ ನಿಮಗೆ ಉತ್ಪತ್ತಿನೇ ಆಗೋದಿಲ್ಲ ಅಂತ ಇಲ್ಲ. ಅದರಲ್ಲೂ ಕೂಡ ನಿಮ್ಮ ವಯಸ್ಸೇನಾದರೂ 25 ವರ್ಷದಿಂದ 35 ಅಥವಾ 40 ವರ್ಷವರೆಗಿತ್ತು ಅಂತಂದರೆ ಇವನ್ ಅಜೂಸ್ಪರ್ಮಿಯಾ ಇತ್ತು ಅಂದರೂ ಕೂಡ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಹೇಗೆ ಟ್ರೀಟ್ಮೆಂಟು, ಹೇಗಪ್ಪ ಇದನ್ನು ಹೇಳ್ತಾರೆ ಅಂತಂದ್ರೆ ತಿಳ್ಕೊಳ್ಳಿ. ತಾವು ನೋಡಿರ್ಬೋದು, ಎಷ್ಟೊಂದು ಸರಿ ಸೆಮೆನ್ ಅನಾಲಿಸಿಸ್ ಟೆಸ್ಟ್ ಕೊಟ್ಟಾಗೆ 0 ಕೌಂಟ್ ಅಂತ ಬರುತ್ತೆ, ಅಜೂಸ್ಪರ್ಮಿಯಾ ಅಂತ ಬರುತ್ತೆ. ನೆಕ್ಸ್ಟ್ ಟೆಸ್ಟ್ ಏನು ಮಾಡ್ತಾರೆ ಡಾಕ್ಟ್ರು ಅಂದರೆ ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ, ಸ್ಕ್ರೋಟಲ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಆ ಸ್ಕ್ಯಾನ್ ಮಾಡಿದಾಗೂ ಕೂಡ ಏನಾಗುತ್ತೆ ಅಂದರೆ ನಮಗೆ ಅಂಡಾಣು ಏನಿದೆ, ನಮಗೆ ಅಂದರೆ ಟೆಸ್ಟಿಕಲ್ಸ್ ಏನಿದೆ ಅದೆಲ್ಲ ಸರಿಯಾಗಿದೆ, ಸೆಮೆನಲ್ ವೆಸೈಕಲ್ ಕೂಡ ಚೆನ್ನಾಗಿದೆ, ಅಂದರೂ ಕೂಡ 0 ಕೌಂಟ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಎಷ್ಟೊಂದು ಜನ ಡಾಕ್ಟ್ರ್ ಏನು ಮಾಡ್ತಾರೆ, 3ನೇ ಟೆಸ್ಟು ಹಾರ್ಮೋನ್ ಟೆಸ್ಟ್ಗಳು ಮಾಡ್ತಾರೆ. ಹಾರ್ಮೋನಲ್ಲಿ ಏನಾದ್ರು ವ್ಯತ್ಯಾಸ ಆದ ತಕ್ಷಣ ಅವ್ರು ಏನು ಡಿಸೈಡ್ ಮಾಡಿಬಿಡ್ತಾರೆ, ಇನ್ನು ನಿಮ್ಮಲ್ಲಿ ವೀರ್ಯಾಣುಗಳ ಉತ್ಪತ್ತಿ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಅಲ್ಲಿಗೇ ಇದನ್ನು ಕೊನೆ ಆಗೋದಿಲ್ಲ. ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ನೀವು. ಯಾರಾದರೂ ಒಬ್ಬರು ಡಾಕ್ಟ್ರು ಅಜೂಸ್ಪರ್ಮಿಯಾ ಆಗಿದೆ, ನಿಮ್ಮದು ಸ್ಕ್ಯಾನಿಂಗು ಎಲ್ಲ ಮಾಡಿದ್ದಾರೆ, ಹಾರ್ಮೋನಲ್ ಟೆಸ್ಟು ಕೂಡ ಮಾಡಿದ್ದಾರೆ, ಅಂದರೂ ಕೂಡ ನಿಮಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಇದ್ದಾರೆ ಅಂತ ಎದೆಗೊಂದ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಟೆಸ್ಟ್ಗಳನ್ನು ಮಾಡಿಸ್ಬಿಟ್ಟು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ ನಮಗೆ 0 ಕೌಂಟ್ ಬರುತ್ತೆ ಆವಾಗೆ ಬರೀ ಸ್ಕ್ಯಾನಲ್ಲಿ, ಹಾರ್ಮೋನ್ ಟೆಸ್ಟಲ್ಲಿ, ಆಮೇಲೆ ಸೆಮೆನ್ ಅನಾಲಿಸಿಸಲ್ಲಿ ಮಾತ್ರ ಗೊತ್ತಾಗೋದಿಲ್ಲ. ಅದರಲ್ಲಿ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಪೇಸ ಅಂತ ಒಂದು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಟೆಸ್ಟಿಕಲ್ ಹತ್ರನೇ ಒಂದು ಚಿಕ್ಕದು ಇಂಜೆಕ್ಷನ್ ಕೊಟ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ತೆಕ್ಕೊಂಡ್ಬಿಟ್ಟು ಅದನ್ನು ಟೆಸ್ಟ್ ಮಾಡ್ತಾರೆ. ಅಲ್ಲಿ ನಾವು ಎಷ್ಟೊಂದು ಸರಿ 99% ಅಜೂಸ್ಪರ್ಮಿಯಾ ಕೇಸ್ ಬಂದಿರೋದ್ರಲ್ಲಿ ನಾವು ಪೇಸ ಟೆಸ್ಟ್ ಮಾಡಿದಾಗೆ ಗೊತ್ತಾಗಿರೋದು ಅಲ್ಲಿ ಚಿಕ್ಕ ಇದು ಏನು ಹೇಳ್ತಾರೆ, ನಮಗೆ ಸೆಲ್ಸ್ಗಳು ಇದೆ, ಬಟ್ ಅದು ಕರೆಕ್ಟಾಗಿ ಸ್ಪರ್ಮ್ ಆಗಿ ಬೆಳೀತಾ ಇಲ್ಲ. ಸೊ ಅಲ್ಲಿ ಬೆಳವಣಿಗೆ ಆಗದೇ ಇರೋದ್ರಿಂದ ನಿಮಗೆ 0 ಕೌಂಟ್ ಅಂತ ಬರ್ತಾ ಇದೆ. ಇನ್ನು ಕೆಲವೊಂದು ಕೇಸಲ್ಲಿ ನಾವು ನೋಡಿದ್ದೀವಿ, ಇವನ್ ಪೇಸ ಟೆಸ್ಟ್ ಮಾಡಿದಾಗೂ ಕೂಡ 0 ಕೌಂಟ್ ಇದೆ, ಅಲ್ಲಿ ಏನೂ ಇಲ್ಲ, ಅಲ್ಲೂ ಇವನು ಬೆಳವಣಿಗೆ ಆಗೋಕ್ಕೂ ಕೂಡ ಯಾವುದೇ ಥರದ ಸೆಲ್ ಕೂಡ ಬೆಳೀತಾ ಇಲ್ಲ ಅಂತಂದಾಗೆ ಒಂದು ಟೇಸ ಅಂತ ಟೆಸ್ಟ್ ಮಾಡ್ತಾರೆ. ಅವಾಗೇನಾಗುತ್ತೆ, ನಿಮ್ಮ ಟೆಸ್ಟಿಕಲ್ಲಿಂದ ಒಂದು ಸ್ಮಾಲ್ ಪೀಸ್ ತಗೊಂಡು ಅದನ್ನು ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದಾಗೆ ಅಲ್ಲಿ ಏನಾದರೂ ಒಂದಷ್ಟು ಡಾಟ್ಸ್ ಥರ ಕಾಣ್ತಾ ಇತ್ತು ಅಥವಾ ಏನಾದರೂ ಒಂದು ಸೆಲ್ ಥರ ಕಾಣ್ತಾ ಇತ್ತು ಅಂತಂದರೆ ಅಲ್ಲಿಂದ ಕೂಡ ನಾವು ಸ್ಪರ್ಮ್ನ ಉತ್ಪತ್ತಿ ಮಾಡ್ಬೋದು. ಆಯುರ್ವೇದದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ಗಳು ಇದೆ. ಅದರಲ್ಲಿ ನಾವು ಶತಾಯುನಲ್ಲಿ ಇದ್ರ ಬಗ್ಗೆ ತುಂಬಾ ನಾವು 125 ವರ್ಷದಿಂದ, 1-2 ವರ್ಷದಿಂದ ಟ್ರೀಟ್ಮೆಂಟ್ ಕೊಡ್ತಾಯಿಲ್ಲ, 125 ವರ್ಷದಿಂದ ಕೊಡ್ತಾ ಇರೋದ್ರಿಂದ ಸಕ್ಸಸ್ ರೇಟು ತುಂಬಾ ಚೆನ್ನಾಗಿದೆ.
ಈ ಥರ ಝೀರೋ ಕೌಂಟ್ ಇರೋದೇ ನಮ್ಮ ಹತ್ರ ತುಂಬ ಜನಕ್ಕೆ ಮಕ್ಕಳಾಗಿರೋದಿದೆ, ಅದರಲ್ಲೂ ನ್ಯಾಚುರಲ್ ಆಗಿರೋದಿದೆ. ಆಯಿತು, ಇದೆಲ್ಲ ಈಗ ಟೆಸ್ಟಲ್ಲಿ ಗೊತ್ತಾಗುತ್ತೆ ಸರ್ ಇದಕ್ಕೆ ಏನು ಚಿಕಿತ್ಸೆ ಇದೆ ಅಂತ ತಿಳ್ಕೊಳ್ಬೇಕಂತಂದರೆ, ನೋಡಿ ಯಾವಾಗಲೂ ಅಷ್ಟೇ ಒಂದು ನಮ್ಮದು ಟೆಸ್ಟಿಕಲಲ್ಲಿ ವೀರ್ಯಾಣು ಬೆಳೀತಾ ಇಲ್ಲ ಅಂದರೆ ಅದಕ್ಕೆ ಎಷ್ಟೊಂದು ಥರ ವಿಧವಾದಂಥ ಕಾರಣಗಳಿದೆ. ಈಗ ಸಿಂಪಲ್ಲಾಗಿ ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಮರ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ನಮ್ಗೆ ಏನೇನು ಬೇಕಾಗುತ್ತೆ. ಮರ ಅಂದರೆ ಇಲ್ಲೇನು ಅಂದರೆ ಒಂದು ಮಗು ಆಗಬೇಕು ಅಂದರೆ ನಮ್ಗೆ ಏನೇನು ಬೇಕು. ಅದೇ ಥರ ಒಂದು ಮರ ಬೆಳಿಬೇಕು ಅಂತ ಸಿಂಪಲ್ಲಾಗಿ ಎಕ್ಸಾಂಪಲ್ ಹೇಳ್ತೀನಿ. ಅದಕ್ಕೆ ಚೆನ್ನಾಗಿರೋ ಬೀಜ ಇರಬೇಕು, ಚೆನ್ನಾಗಿರೋ ಭೂಮಿ ಇರಬೇಕು, ನೀರು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ಬೆಳಕು ಚೆನ್ನಾಗಿರಬೇಕು. ಇದು 5 ಚೆನ್ನಾಗಿತ್ತು ಅಂದರೆ ಯಾವುದೇ ಕಾರಣ ಇದ್ದರೂ ಕೂಡ ಗಿಡ ಚೆನ್ನಾಗೇ ಬೆಳೆಯುತ್ತೆ. ಸೊ 5ರಲ್ಲಿ ಯಾವುದೇ ಬೀಜ ಸರಿ ಇಲ್ಲ ಅಂದರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ, ಭೂಮಿ ಚೆನ್ನಾಗಿಲ್ಲ ಅಂದರೂ ಗಿಡ ಸರಿಯಾಗಿ ಬೆಳೆಯೋದಿಲ್ಲ, ನೀರು ಸರಿ ಇಲ್ಲ, ಗಾಳಿ ಸರಿ ಇಲ್ಲ, ಬೆಳಕು ಸರಿ ಇಲ್ಲ, ಗಿಡ ಬೆಳೆಯೋದಿಲ್ಲ. 5 ಒಣಗೋಗುತ್ತೆ ಅಥವಾ ಚಿಕ್ಕದಾಗಿ ಬೆಳೆಯುತ್ತೆ, ಅದು ಬೆಳೆಯೋದೇ ಇಲ್ಲ. ಅದೇ ಥರ ನಮ್ಮ ದೇಹದಲ್ಲೂ ಕೂಡ ಎಸ್ಪೆಷಲಿ ನಾವು ಈ ಪುರುಷರಲ್ಲಿ ಬರ್ತಕ್ಕಂಥ ಈ ಬಂಜೆತನ, ಅದರಲ್ಲೂ ಅಜೂಸ್ಪರ್ಮಿಯಾ ಏನಿದೆ ಇದು ಬೀಜಕ್ಕೆ ಸಂಬಂಧಪಟ್ಟಿದ್ದು. ಆಮೇಲೆ ಟೆಸ್ಟಿಕಲಲ್ಲಿ ಇದರಲ್ಲಿ ಅಂಡಾಶಯದಲ್ಲಿ ಯಾವಾಗ ಅದು ಸರಿಯಾಗಿ ಬೆಳೀತಾ ಇಲ್ಲ ಅಂದರೆ ಅದರ ಅರ್ಥ ಏನು ಅಂತಂದರೆ ಭೂಮಿ ಸರಿಯಾಗಿಲ್ಲ ಅಂತ. ಎಷ್ಟೊಂದು ಸರಿ ನಾನು ಅಜೂಸ್ಪರ್ಮಿಯಾ ಕೇಸಲ್ಲಿ ನೋಡಿದ್ದೀನಿ, ಅಲ್ಲಿ pH ಲೆವೆಲ್ 7.5ಕ್ಕಿಂತ ಜಾಸ್ತಿ ಇರುತ್ತೆ. ಅಂದರೆ ಲೇಮ್ಯಾನ್ ಲ್ಯಾಂಗ್ವೇಜ್ ಒಂದು ಸಿಂಪಲಾಗಿ ನಿಮಗೆಲ್ಲ ಅರ್ಥ ಆಗಬೇಕು ಅಂತಂದರೆ ಹೀಟು ಪ್ರಮಾಣ ಜಾಸ್ತಿ ಇರುತ್ತೆ, ಉಷ್ಣ ಜಾಸ್ತಿ ಇದೆ ಅಂತ. ಯಾಕಂದರೆ ಇವೆಲ್ಲ ತುಂಬ ಡೆಲಿಕೇಟ್ ಆರ್ಗನ್ಸು, ಅವು ಒಂಥರ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡಿರಬೇಕು. ಅಂಥದ್ರಲ್ಲಿ ಯಾವಾಗೇ ಅದು ಇನ್ಕ್ರೀಸ್ ಆಗುತ್ತೆ ಅಂದರೆ ನಾವು ಸಿಂಪಲಾಗಿ ಹೇಳಬೇಕು ಹೀಟ್ ಜಾಸ್ತಿ ಆಗಿದೆ ಅಂತ. ಸೊ ಅವಾಗ ಏನಾಗುತ್ತೆ, ಹೀಟ್ ಜಾಸ್ತಿ ಆಯಿತು ಅಂದರೆ ಅದು ಸ್ಪರ್ಮ್ನ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಹಾಗಾಗಿ ನಿಮ್ಮ ದೇಹದಲ್ಲಿ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇಲ್ಲ. ಇದೊಂದು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅಲ್ಲಿ ಬೀಜನೇ ಬರ್ತಾಯಿಲ್ಲ ಸರಿಯಾಗಿರೋದು, ಭೂಮಿ ಸರಿಯಾಗಿಲ್ಲ, ಗಾಳಿ ಬೆಳಕು ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಲ್ಲಿ. ಅದನ್ನು ಕೊಟ್ಬಿಟ್ರೆ ಸಾಕು ಚೆನ್ನಾಗಿ ಬೆಳೆಯುತ್ತೆ ಅದು. ಅದಕ್ಕೆ ಅಂತಲೇ ನಾವು ಶತಾಯಿನಲ್ಲಿ ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ. ಯಾರಿಗೆ ಅಜೂಸ್ಪರ್ಮಿಯಾ ಇರಲಿ ಅಥವಾ ಸ್ಪರ್ಮಲ್ಲಿ ಏನಾದರೂ ಕ್ವಾಂಟಿಟಿ ಕಡಿಮೆ ಇತ್ತು, ಕ್ವಾಲಿಟಿ ಸರಿ ಇಲ್ಲ, ಮೊಟಿಲಿಟಿ ಪ್ರಾಬ್ಲಮ್ ಇದೆ, ಅಥವಾ ಇನ್ಫೆಕ್ಟೆಡ್ ಏನಾದರೂ ಸ್ಪರ್ಮ್ಸ್ ಇದೆ, ಅದರಲ್ಲಿ ಡೆಡ್ ಸ್ಪರ್ಮ್ ಜಾಸ್ತಿ ಇದೆ, ಕೆಲವೊಂದಕ್ಕೆ ಹೆಡ್ ಇರೋದಿಲ್ಲ, ಕೆಲವೊಂದಕ್ಕೆ ಟೇಲ್ ಇರೋದಿಲ್ಲ, ಕೆಲವೊಂದಕ್ಕೆ ಬಾಡಿ ಇರೋದಿಲ್ಲ, ಅಂದರೆ ಅದರದ್ದು ಬೆಳವಣಿಗೆ ಕುಂಠಿತವಾಗಿರುತ್ತೆ, ಬೆಳವಣಿಗೆ ಸರಿಯಾಗಿ ಆಗ್ತಾ ಇರಲ್ಲ. ಇದೆಲ್ಲದಕ್ಕೂ ನಾವು ಏನು ಮಾಡ್ತೀವಿ, ಫಸ್ಟು ನಿಮ್ಮದು ಬಾಡಿ, ನಿಮ್ಮದು ದೇಹಕ್ಕೆ ಅನುಗುಣವಾಗಿ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನಾವು ಒಂದು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಕೊಡ್ತೀವಿ. ಅದು ಕೊಡ್ತಾ ಇದ್ದಂಗೆ ನಿಮಗೆ 90% ಪ್ರಾಬ್ಲಮ್ಮು ನಮಗೆ ಕಂಟ್ರೋಲಲ್ಲಿ ಬರುತ್ತೆ. ಅವಾಗ ಒಂದು ಸರಿ ಕಂಟ್ರೋಲ್ಗೆ ಬಂತು ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಥರ ಮೆಡಿಸಿನ್ ಇದೆ. ಈಗ ಕೌಂಟ್ ಕಡಿಮೆ ಆದರೆ ಬೇರೆ, ಝೀರೋ ಕೌಂಟ್ ಇದ್ದರೆ ಬೇರೆ, ಮೊಟಿಲಿಟಿ ಪ್ರಾಬ್ಲಮ್ ಇದ್ದರೆ ಬೇರೆ, ಅಥವಾ ಅಲ್ಲಿ ಸೆಲ್ಲು ಮಾತ್ರ ಚಿಕ್ಕದಾಗಿ ಬೆಳೀತಾ ಇದೆ ಬಟ್ ಅದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಸಪ್ರೇಟಾಗೇ ಟ್ರೀಟ್ಮೆಂಟ್ ಇದೆ. ಸೊ ಈ ಥರ ಕೆಲವೊಂದು ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ. ಸೊ ನಾವು ಎಷ್ಟೊಂದು ಜನರಲ್ಲಿ 3 ತಿಂಗಳಿಂದ 6 ತಿಂಗಳು, ಮ್ಯಾಕ್ಸಿಮಮ್ ಅಂದರೆ 1 ವರ್ಷ. ಯಾಕಂದರೆ ಕೆಲವೊಬ್ಬರಿಗೆ ಅಜೂಸ್ಪರ್ಮಿಯಾ ಏಜ್ ಜಾಸ್ತಿ ಆಗ್ತಾ ಹೋಯಿತು, ಅವ್ರದ್ದು ಲೈಫ್ ಸ್ಟೈಲ್ ಸರಿ ಇಲ್ಲ, ಆಮೇಲೆ ಅವ್ರ ಬಾಡಿನಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಎಲ್ಲ ಇದೆ ಅಂದರೆ ಕೆಲವೊಬ್ಬರಿಗೆ 9 ತಿಂಗಳಿಂದ 10 ತಿಂಗಳ ತೊಗೊಂಡಿರೋದು ಕೂಡ ಉಂಟು. ಬಟ್ ಒಂದು ಮಾತ್ರ ಹೇಳ್ಬೋದು, ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲದೇ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೇ ಆರಾಮಾಗಿ ನೀವು ಯಾಕಂದರೆ ಎಷ್ಟೊಂದು ಸರಿ ಫರ್ಟಿಲಿಟಿ ಡಿಟಾಕ್ಸು ನಾವು ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದರೆ ಮನೆಗೂ ಕೂಡ ಕೊಟ್ಟು ಕಳಿಸ್ತೀವಿ ಪೋಸ್ಟಲ್ಲಿ. ಸೊ ಆಮೇಲೆ ನಮ್ಮ ಡಾಕ್ಟ್ರು ಕಾನ್ಸ್ಟೆಂಟಾಗಿ ನಿಮ್ಮ ಹತ್ರ ಫೋನಲ್ಲಿ ಅದನ್ನು ಅಡ್ವೈಸ್ ಮಾಡ್ತಾ ಇರ್ತಾರೆ, ಯಾವ ಥರ ಟ್ರೀಟ್ಮೆಂಟ್ ತೊಗೊಳ್ಬೇಕು, ಏನೇನು ಫಾಲೋ ಅಪ್ ಮಾಡಬೇಕು, ಪ್ರತಿಯೊಂದು ಕೂಡ ಬರೆದು ಕೊಟ್ಬಿಟ್ಟು ನಿಮಗೆ ಇದು ಮಾಡ್ತಾರೆ. ಸೊ ನೀವು ಆ ಡಿಟಾಕ್ಸ್ ತೊಗೊಳಕ್ಕೆ ಬೆಂಗಳೂರಿಗೆ ಬರಬೇಕು ಅಥವಾ ನಮ್ಮ ಕ್ಲಿನಿಕ್ಕಿಗೆ ಬಂದು ತೊಗೊಳ್ಬೇಕು ಅಂತಿಲ್ಲ. ಬಟ್ ಏನು ಮಾಡಬೇಕು ತಾವು ಅಂತಂದರೆ, ಯಾವಾಗ ನಿಮ್ಮದು ಅಜೂಸ್ಪರ್ಮಿಯಾ ಅಂತ ಗೊತ್ತಾಯಿತು, ಒಲಿಗೋಸ್ಪರ್ಮಿಯಾ ಗೊತ್ತಾಗಿದೆ, ಬೇರೆ ಕಡೆ ಎಲ್ಲ ಪ್ರಯತ್ನ ಮಾಡಿದಾಗೆ ಡಾಕ್ಟ್ರು ಯಾರಾದರೂ ಇಲ್ಲ ನೀವು ಡೋನರ್ ಸ್ಪರ್ಮ್ಗೆ ಹೋಗಬೇಕು ಅಥವಾ ಸರೋಗೆಸಿಗೆ ಹೋಗಬೇಕು ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮದು ರಿಪೋರ್ಟ್ಸ್ ಎಲ್ಲ ಡೀಟೇಲಾಗಿ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ನಾವು ಹೇಳ್ತೀವಿ ನಿಮ್ಮದು ಟ್ರೀಟ್ಮೆಂಟು ನಮ್ಮ ಹತ್ರ ಆಗುತ್ತಾ ಇಲ್ವಾ ಅಂತ. ಆಗುತ್ತೆ ಅಂದರೆ ನಿಮಗೆ ಎಷ್ಟು ಡ್ಯೂರೇಷನಲ್ಲಿ ಆಗುತ್ತೆ, ಯಾವ್ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಹೇಗೆ ಅದನ್ನು ಮೆಡಿಸಿನ್ ತೊಗೋಬೇಕು, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟು ಡಿಟಾಕ್ಸ್ ಕಳಿಸ್ತೀವಿ, ಅದು ಮುಗಿತಾ ಇದ್ದಂಗೆ ಹೊಟ್ಟೆಗೆ ಔಷಧಿ ತೊಗೊಳಕ್ಕೆ ಕಳಿಸ್ತೀವಿ. ಆಮೇಲೆ ಎವ್ರಿ 2 ಮಂತ್ಸ್ ಒಂದು ಸರಿ ನಿಮಗೆ ಸೆಮೆನ್ ಅನಾಲಿಸಿಸ್ ಮಾಡಿಸ್ತಾ ಇರ್ತೀವಿ. ಅಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಕೌಂಟ್ ಇಂಪ್ರೂವ್ ಆಗ್ತಾ ಇದೆ ಅಂತ. ಹಾಗಾಗಿ
ಯಾರಿಗೆ ಕೌಂಟ್ ಬಗ್ಗೆ ಪ್ರಾಬ್ಲಮ್ ಇದ್ದರೆ ಸಡನ್ನಾಗಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಯಾವುದೋ ಡ್ರಾಸ್ಟಿಕ್ ಸ್ಟೆಪ್ ತೊಗೊಳ್ಳೋದು ಬೇಕಾಗಿಲ್ಲ. ಯಾಕಂತ ಒಂದು ತಿಳ್ಕೊಬೇಕು, ಈ ಕೋವಿಡ್ ಆದಮೇಲೆ ಎಸ್ಪೆಷಲಿ ತುಂಬಾ ಜನಕ್ಕೆ ಸ್ಪರ್ಮ್ ರಿಲೇಟೆಡ್ ಪ್ರಾಬ್ಲಮ್ಸು ನಾವು ನೋಡ್ತಾ ಇದ್ದೀವಿ. ಮುಂಚೆ ಇಷ್ಟು ಕಾಮನ್ ಆಗಿ ಇರಲಿಲ್ಲ. ಅದಕ್ಕೆ ತಾವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಸ್ಟ್ರೀಟ್ಗಳಲ್ಲಿ ಪ್ರತಿಯೊಂದು ಏರಿಯಾನಲ್ಲೂ ಕೂಡ ಒಂದೊಂದು IVF ಸೆಂಟರು ಓಪನ್ ಆಗ್ತಾಯಿದೆ. ಯಾಕಂದರೆ ಅಷ್ಟು ಕಾಮನ್ ಆಗಿದೆ. ಸೊ ಹಾಗಾಗಿ ನನಗೆ ಮಾತ್ರ ಯಾಕೆ ಬಂತು ಬೇರೆಯವ್ರಿಗಿಲ್ಲ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅವರಿಗೂ ಪ್ರಾಬ್ಲಮ್ ಇರುತ್ತೆ, ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಅವರು ಮಕ್ಕಳು ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಮಗೇನು ಅನಿಸುತ್ತೆ, ನನಗೆ ಮಾತ್ರ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಸೊ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಇದೆ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ. 3 to 6 months. ಕೆಲವ್ರಿಗೆ ಬರೀ ಈಗ ಓಲಿಗೋಸ್ಪರ್ಮಿಯಾ ಇರುತ್ತೆ, ಅಂದರೆ ಬರೀ ಸ್ಪರ್ಮ್ ಕೌಂಟ್ ಮಾತ್ರ ಕಡಿಮೆ ಇರುತ್ತೆ, ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಜಾಸ್ತಿ ಆಗ್ತಾ ಇರಲ್ಲ. ಅದಕ್ಕೊಂದು ತುಂಬಾ ಸಿಂಪಲ್ ಆಗಿರೋ ಟ್ರೀಟ್ಮೆಂಟ್ ಇದೆ, ಭಾಳ ಫಾಸ್ಟಾಗಿ ಕೌಂಟ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಕೆಲವೊಬ್ರಿಗೆ ನೋಡಿರ್ಬೋದು, ಕೌಂಟ್ ಸರಿ ಇರುತ್ತೆ ಬಟ್ ಮೊಟಿಲಿಟಿ ಕಂಪ್ಲೀಟಾಗಿ ಡ್ರಾಪ್ ಆಗಿರುತ್ತೆ. ಯಾಕಂದ್ರೆ ನಾವು ಈಗ ಎಸ್ಪೆಷಲಿ ಪೋಸ್ಟ್ ಕೋವಿಡು 80-85% ಡೆಡ್ ಸ್ಪರ್ಮ್ನ ನೋಡ್ತಾ ಇದ್ದೀವಿ, ಇಮ್ಮೊಟೈಲ್ ಸ್ಪರ್ಮ್ನ ನೋಡ್ತಾ ಇದ್ದೀವಿ. ಸೊ ಅದು ತುಂಬಾ ಕಾಮನ್ ಆಗಿದೆ. ಅದಕ್ಕೆ ಡಯಟು, ಲೈಫ್ ಸ್ಟೈಲು, ನಮ್ಮದು ಬಿಹೇವಿಯರು ತುಂಬಾ ಕೌಂಟ್ ಆಗುತ್ತೆ ಈಗ. ಹಾಗಾಗಿ ನೀವು ಇದು ಯಾವುದೇ ಥರದ್ದು ಪ್ರಾಬ್ಲಮ್ ಬಂದರೆ ಫಸ್ಟು ಒಂದು ಸರಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ರಿಪೋರ್ಟ್ಸ್ ಕಳಿಸಿ, ನಮ್ಮ ಡಾಕ್ಟ್ರು ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮಗೆ ಮೆಡಿಸಿನ್ನ ಮನೆಗೆ ಕಳಿಸ್ತಾರೆ. ಆರಾಮಾಗಿ ತೊಗೊಂಡ್ಬಿಟ್ಟು ಇದನ್ನು ಸರಿಪಡಿಸ್ಕೊಳ್ಬೋದು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.